ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಚಿರಿಬಿರಿ ಆಲ್ ಇನ್ ಒನ್ ಲವ್ ಚಾನಲ್. ನಾನು ಅರ್ಚನಾ ರಾಯ್. ಫ್ರೆಂಡ್ಸ್, ಈ ದಿನದ ವಿಡಿಯೋದಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನನ್ನು ನಾವು ಎಲ್ಲಿ ಮಾಡಿದ್ವಿ, ಹೇಗೆ ಮಾಡಿದ್ವಿ ಅನ್ನೋದನ್ನು ನಾನಿಲ್ಲಿ ಸಂಪೂರ್ಣ ವಿಡಿಯೋನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾವೆಲ್ಲರೂ ಕ್ರಿಸ್ಮಸ್ ಹಬ್ಬವನ್ನು ನಮ್ಮ ಅಮ್ಮ ಮನೆಯಲ್ಲಿ ಅಂತಂದರೆ ಚಾಮರಾಜನಗರದಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ನಾನು ತೋರಿಸ್ತಾ ಇರುವಂಥದ್ದು ಸೆಂಟ್ ಪೌಲ್ ಚರ್ಚ್, ಚಾಮರಾಜನಗರದಲ್ಲಿರುವಂತಹ ಸೆಂಟ್ ಪೌಲ್ ಚರ್ಚ್ ಇದು. ಸೊ ನಾವು ಯಾವಾಗಲೂ ಈ ಚರ್ಚ್ಗೆ ಹೋಗೋದು. ಕ್ರಿಸ್ಮಸ್ ಹಬ್ಬ ಆಗಿರೋದ್ರಿಂದ ಚರ್ಚನ್ನು ಲೈಟಿಂಗ್ಸಿಂದ ಎಲ್ಲ ಡೆಕೋರೇಟ್ ಮಾಡಿದರು. ಹಾಗೆಯೇ ಕ್ರಿಬ್ ಸಹ ಕಟ್ಟಿದರು. ನೋಡ್ತಾ ಇದ್ದೀರಲ್ವ, ಇಲ್ಲಿ ಕ್ರಿಸ್ಮಸ್ ಕ್ರಿಬ್ಬನ್ನು ಕಟ್ಟಿದ್ದಾರೆ. ಇದು ಎಲ್ಲ ಚರ್ಚಲ್ಲೂ, ಪ್ರತಿಯೊಂದು ಚರ್ಚಲ್ಲೂ ಈ ಥರ ಕ್ರಿಬ್ಬನ್ನು ರೆಡಿ ಮಾಡ್ತಾರೆ. ಹಾಗೆಯೇ ನಮ್ಮ ರಿಲೇಟಿವ್ಸ್ ಎಲ್ಲರೂ ಅಲ್ಲೇ ಇದ್ದಿದ್ದರಿಂದ ತುಂಬಾ ಖುಷಿಯಾಯಿತು. ಸೊ ನಾವೆಲ್ಲರೂ ಮಿಡ್ ನೈಟಲ್ಲಿ ಅಂತಂದರೆ 12 o'clock ಆ ರೀತಿ ಚರ್ಚ್ ಮಾಸ್ ಎಲ್ಲ ನಡೀತಾ ಇರುತ್ತೆ. 11:30ಇಂದ 1:30ವರೆಗೂ ಸೆಲೆಬ್ರೇಷನ್ ಇರುತ್ತೆ ಅಲ್ಲೇ. ಅದನ್ನು ನೋಡೋದಕ್ಕೇ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಡೇ ಅಂದರೆ ಹಬ್ಬದ ದಿನ ನನ್ನ ಹಸ್ಬೆಂಡೇ ಅಡುಗೆ ಮಾಡ್ತಾಯಿದ್ರು. ಚಿಕನ್ ಬಿರಿಯಾನಿ ಮತ್ತು ಮಟನ್ ಗ್ರೇವಿ ಮಾಡಿಟ್ಟಿದ್ರು. ಸೊ ನನ್ನ ಹಸ್ಬೆಂಡ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಕ್ಚುಲಿ ಅವ್ರಿಗೆ ಕಡಿಮೆ ಜನಕ್ಕಿಂತ ಜಾಸ್ತಿ ಜನಕ್ಕೆ ಚೆನ್ನಾಗಿ ಮಾಡೋದು ಅವರು. ಹಾಗಾಗಿ ಅವರು ಮಾಡೋವಂಥ ಬಿರಿಯಾನಿ, ಮಟನ್ ಬಿರಿಯಾನಿ ಆಗಿರ್ಬೋದು, ಚಿಕನ್ ಬಿರಿಯಾನಿ ಆಗಿರಬಹುದು, ನಮ್ಮ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ. ಹಾಗಾಗಿ ಅವರನ್ನೇ ಬಿರಿಯಾನಿ ಎಲ್ಲ ಮಾಡೋದಕ್ಕೆ ಅಂತ ಬಿಟ್ಟಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಎಲ್ಲ ದಿನ ಊಟ ಎಲ್ಲ ಆದಮೇಲೆ ಸ್ವಲ್ಪ ಫೋಟೋಶೂಟ್ ಸಹ ಮಾಡಿದ್ವಿ. ಅಡುಗೆ ಎಲ್ಲ ಆದಮೇಲೆ ನಮ್ಮ ಅಕ್ಕಪಕ್ಕದವ್ರಿಗೆ, ಫ್ರೆಂಡ್ಸ್ಗೆ, ಪರಿಚಯದವ್ರಿಗೆ ಮಾಡಿರುವಂಥ ಅಡುಗೆ ಹಾಗೂ ಕೇಕನ್ನು ಕೊಟ್ಬಿಟ್ಟು ಬರ್ತೀವಿ. ಹಾಗಾಗಿ ಆ ದಿನ ಎಲ್ಲ ಫುಲ್ ಬ್ಯುಸಿ ಇರ್ತೀವಿ. ಸೊ ಎಲ್ಲರಿಗೂ ಊಟ ಮತ್ತು ಕೇಕೆಲ್ಲ ಕೊಟ್ಟಾದಮೇಲೆ ಆಲ್ರೆಡಿ ಸಂಜೆ ಆಗೋಗಿತ್ತು. ನಾವು ಊಟ ಮಾಡಿಕೊಂಡು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಆ್ಯಕ್ಚುಲಿ ಕ್ರಿಸ್ಮಸನ್ನು ನಗರದಲ್ಲಿ ಮಾಡ್ತೀವಿ. ಹಾಗೆಯೇ ನ್ಯೂ ಇಯರ್ ಸೆಲೆಬ್ರೇಷನನ್ನು ನಾವು ಮಂಡ್ಯದಲ್ಲಿ ಮಾಡ್ತೀವಿ. ಮಂಡ್ಯದಲ್ಲಿ ಅಕ್ಕ ಇದ್ದಾರೆ. ಆಲ್ರೆಡಿ ನಾನು ಎಷ್ಟೊಂದು ವಿಡಿಯೋಗಳಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಅಕ್ಕ ಮನೆಯೂ ತೋರಿಸಿದ್ದೀನಿ ನಿಮಗೆ. ಸೊ ಅಲ್ಲಿ ಹೋದ್ಮೇಲೆ ಅಕ್ಕ ಮಕ್ಕಳು, ತಂಗಿ ಮಕ್ಕಳು, ನನ್ನ ಮಕ್ಕಳು ಎಲ್ಲರೂ ಸೇರಿಕೊಂಡು ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ್ರು. ಹಾಗೆಯೇ ನಾವು ಹೊರಗಡೆ ಅಲ್ಲೇ ಇರುವಂತಹ ಮಯೂರ ರಿವರ್ ವ್ಯೂ ಅಂತ ಅಲ್ಲಿ ಉಳ್ಕೊಳ್ಳೋದಕ್ಕೂ ಪ್ಲೇಸ್ ಇದೆ. ಹಾಗೆಯೇ ಫಿಶಿಂಗ್ ಎಲ್ಲ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನಮ್ಮ ಭಾವಾಗೆ ಫಿಶಿಂಗ್ ಎಲ್ಲ ಮಾಡೋದು ತುಂಬ ಇಷ್ಟ. ನಾವು ಅಲ್ಲಿಗೆ ಹೋದ್ವಿ. ಬಟ್ ಈ ಸಲ ಫಿಶಿಂಗ್ ಮಾಡಲಿಲ್ಲ. ಸುಮ್ಮನೆ ಎಂಜಾಯ್ ಮಾಡಿಕೊಂಡು ಅಲ್ಲಿರುವಂಥ ಚಾಟ್ಸ್ ಎಲ್ಲ ತಿಂದ್ಕೊಂಡು ವಾಪಸ್ ಬಂದ್ವಿ. ಮಕ್ಕಳಂತೂ ಅಲ್ಲಿ ಫಿಶ್ ಸಿಗೋದೆಲ್ಲ ನೋಡಿಕೊಂಡು ಖುಷಿಪಟ್ಟರು. ಹಾಗೆಯೇ ಅಲ್ಲಿ ಕೊಟ್ಟಂತಹ ಚಾಟ್ಸ್ ಎಲ್ಲ ತುಂಬಾ ಟೇಸ್ಟಿಯಾಗಿತ್ತು. ಅಲ್ಲಿಂದ ವಾಪಸ್ ಮನೆಗೆ ಹೋದ್ವಿ. ಈ ರೀತಿಯಲ್ಲಿ ನಾವು ಕ್ರಿಸ್ಮಸ್ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆಯೇ ಮಕ್ಕಳೆಲ್ಲರೂ ತುಂಬ ಎಂಜಾಯ್ ಮಾಡಿದ್ರು. ಸೊ ಇದಾಗಿತ್ತು ನನ್ನ ಈ ದಿನದ ವಿಡಿಯೋ. ಹಾಗೆಯೇ ಮುಂದಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಅಂದರೆ ಚೆರಿಬಿರಿ ಆಲ್ ಇನ್ ಒನ್ ಲಾಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.